ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಆದಿಯಲ್ಲಿ ದೇವರ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ಸತ್ಯ ದೇವರಾಗಿದ್ದರು, ಸತ್ಯದೇವ ತ್ರಿತ್ವರಾಗಿದ್ದರು. ಜೀವಿಸುವರು ಯೇಸು ಜೀವಿಸುವರು, ಇಂದು ಎಂದು ನಮ್ಮಲ್ಲಿ ಜೀವಿಸುವರು. ಜೀವಿಸುವರು ಯೇಸು ಜೀವಿಸುವರು, ಇಂದು ಎಂದು ನಮ್ಮಲ್ಲಿ ಜೀವಿಸುವರು. ಕರುಣೆಯ ತಿರುವಚನ, ಪಾಪ ನೀಗುವ ಪುಣ್ಯವಚನ, ಆನಂದದ ಧನ್ಯವಚನ, ಆತ್ಮರೇ ಜೀವವಚನ. ಶಕ್ತಿ ನೀಡುವ ಯೇಸುವಿಗೆ ಹಲ್ಲೆಲೂಯ ಹಾಡೋಣ. ನಿತ್ಯನಾದ ದೇವರೇ ನಿನ್ನ ನಾವು ಸ್ತುತಿಪೆವು. ಜೀವಿಸುವರು ವಾಕ್ಯವು ಜೀವಿಸುವುದು, ಎಂದು ಎಂದು ನಮ್ಮಲ್ಲಿ ಜೀವಿಸುವುದು. ಆದಿಯಲ್ಲಿ ದೇವರ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ಸತ್ಯ ದೇವರಾಗಿದ್ದರು, ಸತ್ಯದೇವ ತ್ರಿತ್ವರಾಗಿದ್ದರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಎಫೆಸದವರೆಗೆ ಬರೆದ ಪತ್ರ 6ನೇ ಅಧ್ಯಾಯ ವಚನ 17. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನ ಧರಿಸಿಕೊಳ್ಳಿ, ಪವಿತ್ರಾತ್ಮರ ಕೊಡುಗೆಯಾದ ದೇವರ ವಾಕ್ಯ ನಿಮಗೆ ಖಡ್ಗವಾಗಿರಲಿ. ಪವಿತ್ರಾತ್ಮರ ಕೊಡುಗೆಯಾದ ದೇವರ ವಾಕ್ಯ ನಿಮಗೆ ಖಡ್ಗವಾಗಿರಲಿ. ಯುದ್ಧ ಭೂಮಿಯಲ್ಲಿ ಒಬ್ಬ ಸೈನಿಕನ ಕೈಯಲ್ಲಿರುವ ಸಕಲ ಶಸ್ತ್ರಾಸ್ತ್ರಗಳನ್ನು ನಾವು ಧ್ಯಾನಿಸುತ್ತಾ ಬಂದೆವು. ಈ ದಿನ ಕೈಯಲ್ಲಿ ಖಡ್ಗವಿರಬೇಕು. ಒಬ್ಬ ಸೈನಿಕನ ಕೈಯಲ್ಲಿ ಇರಬೇಕಾದದ್ದು ಖಡ್ಗ, ಅಥವಾ ಈಗ ಮಾಡರ್ನ್ ಆಗಿ ನೋಡ್ತೇವೆ AK-47. ಓಕೆ, ಖಡ್ಗವಿರಲಿ. ಪವಿತ್ರಾತ್ಮರ ಕೊಡುಗೆಯಾದ ದೇವರ ವಾಕ್ಯ ನಿಮಗೆ ಖಡ್ಗವಾಗಿರಲಿ. ಪವಿತ್ರ ಗ್ರಂಥದಲ್ಲಿ ಅನೇಕ ವಾಕ್ಯಗಳು ರಿಟನ್ ವರ್ಡ್ ಆಫ್ ಗಾಡ್, ಆಲ್ರೆಡಿ ಎಲ್ಲ ಬರೆಯಲ್ಪಟ್ಟಿದೆ. ಆದರೆ ಆಯಾ ಸಮಯ ಸಂದರ್ಭಗಳಿಗೆ ತಕ್ಕಂತೆ ಪವಿತ್ರಾತ್ಮರು ನಮಗೆ ಪ್ರಕಟಪಡಿಸುವ ವಾಕ್ಯ ಈ ಬಾಯಿಯ ಕತ್ತಿಯಾಗಿ ಮಾರ್ಪಾಡಾಗುತ್ತದೆ. ಪ್ರಭು ಯೇಸು 40 ದಿನ ಉಪವಾಸವಿದ್ದು ತದನಂತರ ಅವರು ಬರುವಾಗ ಸೈತಾನನು ಅವರನ್ನ ಪರಿಶೋಧಿಸಲು ಎದುರುಗೊಂಡಾಗ ವಾಕ್ಯಗಳ ಮೂಲಕ ಯೇಸುವನ್ನ ಶೋಧಿಸುತ್ತಾರೆ. ನೀನು ದೇವರ ಪುತ್ರ ಅಲ್ಲವಾ? ನೀನು ಬೆಟ್ಟದ ಮೇಲಿಂದ ಧುಮುಕಿದರು ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಸೊ ಆತ ಬರೆಯಲ್ಪಟ್ಟ ವಾಕ್ಯವನ್ನ ಹೇಳಿ ಯೇಸುವನ್ನ ಶೋಧನೆಗೆ ಒಳಪಡಿಸುತ್ತಾರೆ. ನೀನು ಧುಮುಕು ಎಂಬುದಾಗಿ ನಿನ್ನ ದೂತರು ಬಂದು ಕೈಯಲ್ಲಿ ಹಿಡಿದುಕೊಳ್ಳುತ್ತಾರೆ, ವಾಕ್ಯ ಹೇಳುತ್ತಲ್ಲ ಅನ್ನುವ ರೀತಿಯಲ್ಲಿ. ಆದರೆ ಯೇಸು ಆ ಸಮಯದಲ್ಲಿ ಪವಿತ್ರಾತ್ಮರ ಪ್ರೇರೇಪಣೆಯಿಂದ ನಿನ್ನ ಸರ್ವೇಶ್ವರನ ದೇವರನ್ನ ಪರೀಕ್ಷಿಸಬಾರದು. ಅದು ಯೇಸುವಿಗೆ ಆ ಸಮಯದಲ್ಲಿ ಪ್ರಕಟಿಸಲ್ಪಟ್ಟ ವಾಕ್ಯ. ನಮಗೆ ನೂರಾರು ವಾಕ್ಯಗಳು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಆ ಸಮಯದಲ್ಲಿ ನಮಗೆ ರಿವೀಲ್ ಆಗೋದು, ಪ್ರಕಟಿಸಲ್ಪಡುವುದು ಪವಿತ್ರಾತ್ಮರ ಪ್ರೇರೇಪಣೆಗೆ ಸಿಗುವಂತ ವಾಕ್ಯ ಖಡ್ಗವಾಗಿ ಮಾರ್ಪಾಡಿಸಿ ಶತ್ರುವನ್ನ ಸಂಹರಿಸುತ್ತದೆ. ಉದಾಹರಣೆಗೆ ನೋಡಿ, ಮೆಡಿಕಲ್ ಸ್ಟೋರ್ಗೆ ಹೋದಾಗ ಮೆಡಿಕಲ್ ಸ್ಟೋರಲ್ಲಿರುವ ಎಲ್ಲ ಮಾತ್ರೆಗಳು ಸರ್ವೇ ಸಾಮಾನ್ಯ. ಅದಕ್ಕೆ ಅಂತ ರ್ಯಾಟ್ ಪಾಯ್ಸನ್ನು, ಇನ್ನೊಂದು ಪಾಯ್ಸನ್ ಎಲ್ಲ ಕೇಳಬೇಡಿ, ವಿಷಪೂರಿತವಾದ ವಸ್ತುಗಳಿದ್ದರೂ ಸಹ ಮ್ಯಾಕ್ಸಿಮಮ್ 90% ಆರೋಗ್ಯ ಸುಧಾರಣೆ ಮಾಡುವಂಥ ಔಷಧಿಗಳಾಗಿದೆ. ಮೆಡಿಕಲ್ ಸ್ಟೋರು ಔಷಧಿಗಳು ತುಂಬಿರುವಂಥದ್ದು ಅಂತ ಯಾವ ಔಷಧಿ ತಗೊಂಡು ನಾವು ಯಾವುದಕ್ಕಾದ್ರೂ ಕುಡಿಯೋದಕ್ಕೆ ಸಾಧ್ಯನಾ? ಇಲ್ಲ. ಮೆಡಿಕಲ್ ಸ್ಟೋರಲ್ಲಿರುವ ಎಲ್ಲ ವಸ್ತುಗಳು ಔಷಧಿ, ನಿಮ್ಮ ದೇಹದ ಆರೋಗ್ಯಕ್ಕೆ ಉಪಯುಕ್ತಕರವಾದದ್ದಾಗಿದ್ದರೂ ಸಹ ಆ ಸಮಯಕ್ಕೆ ತಲೆನೋವಿಗ, ಹೊಟ್ಟೆ ನೋವಿಗ ಅಥವಾ ಕ್ಯಾನ್ಸರ್ಗ ಸಂಬಂಧಪಟ್ಟ ಮೆಡಿಸನ್ನ ನಾವು ತೆಗೆದುಕೊಂಡಾಗ ಸಂಬಂಧಪಟ್ಟ ಗಾಯಗಳು ಆರುತ್ತದೆ. ಕರೆಕ್ಟ್ ಅಲ್ವಾ? ಅದೇ ರೀತಿಯಲ್ಲಿ ಸಾವಿರಾರು ವಾಕ್ಯಗಳು, ವಾಗ್ದಾನಗಳಿದ್ದರು. ಪವಿತ್ರಾತ್ಮರ ಕೊಡುಗೆ, ಪವಿತ್ರಾತ್ಮರಿಂದ ಪ್ರಕಟಿಸಲ್ಪಡುವ ವಚನಗಳು. ಯೇಸುವನ್ನ ಸೈತಾನನು ಕೇಳ್ತಾನೆ, ಈ ಕಲ್ಲುಗಳನ್ನ ರೊಟ್ಟಿಯಾಗುವಂತೆ ಮಾಡಿ ನೀನು ತಿನ್ನು, ನಿನ್ನ ಹಸಿವೆಯನ್ನ ತಣಿಸಿಕೊ. ತತ್ಕ್ಷಣ ದೇವರು ಪವಿತ್ರಾತ್ಮನಿಂದ ಪ್ರಕಟಿಸಲ್ಪಡುತ್ತದೆ. ರೊಟ್ಟಿ, ಕಲ್ಲು, ಇದು ಆಹಾರಕ್ಕೆ ಸಂಬಂಧಪಟ್ಟದ್ದು. ಆಹಾರಕ್ಕೆ ಸಂಬಂಧಪಟ್ಟ ವಾಕ್ಯ ಎಲ್ಲಿದೆ? ಮನುಷ್ಯನು ಬದುಕುವುದು ರೊಟ್ಟಿಯಿಂದಲ್ಲ, ದೇವರ ವಾಕ್ಯದಿಂದ ಎಂದು ಧರ್ಮೋಪದೇಶ ಕಾಂಡದಲ್ಲಿ ಲಿಖಿತವಾದ ವಾಕ್ಯವನ್ನ ಹೇಳಿ ಸೈತಾನನನ್ನ ಜಯಿಸುತ್ತಾರೆ. ಅರ್ಥ ಆಗ್ತಿದೆಯಲ್ಲ?
ಆದ ಕಾರಣ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ತುಂಬಿಸಲ್ಪಟ್ಟಿರಬೇಕು. ಆ ಸಮಯಕ್ಕೆ ಪವಿತ್ರಾತ್ಮರು ಪ್ರಕಟಪಡಿಸುತ್ತಾರೆ. ಸಂತ ಪೌಲರು ಹೇಳುತ್ತಾರೆ, ನಾನು ದೇವರ ವಾಕ್ಯವನ್ನು ನಂಬಿದ್ದೇನೆ, ಆ ನಂಬಿಕೆ ಇರುವುದರಿಂದಲೇ ನಾನು ಮಾತನಾಡುತ್ತೇನೆ. ಇದೇ ಮನೋಭಾವನೆ ವಿಶ್ವಾಸವಿಟ್ಟಿರುವ ಪ್ರತಿಯೊಬ್ಬರು ಮಾತನಾಡಲೇಬೇಕು. ಏನನ್ನ? ದೇವರ ವಾಕ್ಯವನ್ನ. ಆ ಸಮಯಕ್ಕೆ, ಆ ಸಂದರ್ಭಕ್ಕೆ ಸರಿಯಾಗಿ ನಾವು ಡಾಕ್ಟರ್ ಹೇಳ್ಬೋದು, ಅಮ್ಮ ನಿನಗೆ ಇಂಥ ರೋಗ ಬಂದಿದೆ, ನಿನಗೆ ಇಂಥ ಕಷ್ಟಕರ ಉಂಟಾಗಿದೆ, ಇದು ಮಾರಕವಾದ ರೋಗ ಎಂದು. ಆ ಸಮಯದಲ್ಲಿ ಪವಿತ್ರಾತ್ಮರು ನಮಗೆ ತಿಳಿಸಬಹುದು, ಯೇಸುವಿನ ಬಾಸುಂಡೆಗಳಿಂದ ನಿನಗೆ ಗುಣವಾಗಿದೆ ಎಂಬುದಾಗಿ. ಆಗ ಆ ರೋಗಕ್ಕೆ ನಾವು ಮಾತನಾಡಬೇಕು, ಯೇಸುವಿನ ಬಾಸುಂಡೆಗಳಿಂದ ನನ್ನ ರೋಗ ಗುಣ ಆಗಿದೆ, ಯೇಸುವಿನ ಗಾಯಗಳಿಂದ ನನಗೆ ಗುಣವಾಗಿದೆ. ಬಡತನ, ದಾರಿದ್ರ್ಯ ನಿಮ್ಮನ್ನ ಕಿತ್ತು ತಿಂತ ಇರಬಹುದು. ಆ ಸಮಯದಲ್ಲಿ ಪವಿತ್ರಾತ್ಮರು ನಿಮಗೆ ಪ್ರಕಟ ಮಾಡಿರಬಹುದು, ಯೇಸುವಿನ ಮಹದೈಶ್ವರ್ಯದಿಂದ ನನ್ನ ಕೊರತೆಗಳನ್ನ ನೀಗಿಸುವವರಾಗಿದ್ದಾರೆ. ಪ್ರಾಯದ ಸಿಂಹವಾದರೂ ಹೊಟ್ಟೆ ಹಸಿವಿಂದ ನರಳುತ್ತದೆ, ಯೇಸುವನ್ನ ಹುಡುಕುವ ನನಗೆ ಯಾವ ಕೊರತೆ ಇರುವುದಿಲ್ಲ. ಮಾತನಾಡಿ. ಆ ಮಾತು ಸೈತಾನನ ಅಗ್ನಿ ಬಾಣಗಳನ್ನ ನಂದಿಸುತ್ತದೆ. ಮಾತಿನಲ್ಲಿ ಜೀವವಿದೆ. ಇಡೀ ಭೂಮಿ, ಆಕಾಶ, ಸೃಷ್ಟಿ, ಸಮಸ್ತ ಮನುಷ್ಯ ಎಲ್ಲವೂ ಸೃಷ್ಟಿಯಾಗಿರುವುದು ದೇವರ ವಾಕ್ಯದ ಮೂಲಕ. ಇಂದು ಅವೆಲ್ಲವನ್ನ ಸರಿಪಡಿಸುವಂಥದ್ದು, ಅವೆಲ್ಲವನ್ನ ಮಾರ್ಪಡಿಸುವಂಥದ್ದು ವಾಕ್ಯವೇ ಆಗಿದೆ. ವಾಕ್ಯ, ಪವಿತ್ರಾತ್ಮ ಒಂದೇ ನಾಣ್ಯದ ಎರಡು ಮುಖಗಳು. ಪವಿತ್ರಾತ್ಮರ ಕೊಡುಗೆಯಾದ ದೇವರ ವಾಕ್ಯವನ್ನ ಮಾತನಾಡುವಾಗ ಪವಿತ್ರಾತ್ಮರಲ್ಲಿ ಕಾರ್ಯತತ್ಪರರಾಗುತ್ತಾರೆ. ದೇವರ ವಾಕ್ಯ ನಮ್ಮ ಖಡ್ಗವಾಗಿ ಮಾರ್ಪಡಲಿ. ಪ್ರಭು ಯೇಸು ಪ್ರಕಟಣ 3:16 ನುಡಿಯುತ್ತಾರೆ, ನನ್ನ ಬಾಯಿಯಿಂದ ಹೊರಟು ಬರುವ ಈ ಬಾಯಿಯ ಖಡ್ಗದಿಂದ ಅವನೊಡನೆ ಯುದ್ಧ ಮಾಡುತ್ತೇನೆ. ಮಾತಿನಲ್ಲೇ ಯುದ್ಧ ಇರುವುದು. ಸಮಸ್ಯೆ, ರೋಗ, ಕಷ್ಟ, ಸಾಲ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಭಯ ಪಡಬೇಡಿ. ಯಾರೋ ಹೇಳ್ಬೋದು, ಅವಳು ಸರಿ ಇಲ್ಲ, ಅವಳು ತುಂಬ ಕೆಟ್ಟವಳು, ಅದಕ್ಕೆ ನೊಂದ್ಕೊಳ್ತಾರೆ, ನೊಂದು ಅಳ್ತಾ ಇರ್ತಾರೆ, ನಾನು ಸರಿ ಇಲ್ಲ, ನಾನು ಸರಿ ಇಲ್ಲ, ನಾನು ಸರಿ ಇಲ್ಲ. ಆದ್ರೆ ಯೇಸು ಏನು ಹೇಳ್ತಾರೆ? ನೀನು ನನಗೆ ಅಮೂಲ್ಯಳು, ಮಾನ್ಯಳು, ಗಣ್ಯಳು, ಪ್ರಿಯಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಮಾತನಾಡಿ. ನಮ್ಮನ್ನ ನಾಶ ಮಾಡಲು ಬರುವ ಮಾತುಗಳು, ಸೈತಾನನ ಆಯುಧಗಳನ್ನ ನಿಷ್ಕ್ರಿಯ ಮಾಡುವಂಥದ್ದು ದೇವರ ವಾಕ್ಯ ಎಂಬ ಖಡ್ಗವೇ ಆಗಿದೆ. ಕರ್ತರಾದ ಯೇಸುವೆ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸ್ತೇನೆ. ದೇವರ ವಾಕ್ಯ ಎಂಬ ಇಬ್ಬಾಯ ಖಡ್ಗವನ್ನ ಹಿಡಿದು ಸೈತಾನನ ಎಲ್ಲ ಆಯುಧಗಳನ್ನ ಜಯಿಸಲು ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿರಿ ಯೇಸುವೆ. ಅಂದು ಜೂಡಿತಳು ಬಲಹೀನವಾದ ಸ್ತ್ರೀ, ಆದರೆ ದೇವರ ಶಕ್ತಿಯಿಂದ ತುಂಬಿದಾಗಿ ಖಡ್ಗವನ್ನ ಕೈಯಲ್ಲಿ ಹಿಡಿದುಕೊಂಡು, ಹೇ ಸರ್ವೇಶ್ವರ, ನನ್ನ ಕೈಯಲ್ಲಿರುವ ಈ ಕೆಲಸವನ್ನ ಸಫಲಗೊಳಿಸು ಎಂದು ಇಸ್ರಾಯೇಲರಿಗೆ ವಿರುದ್ಧವಾಗಿ ಬಂದಂತ ಹರ್ಲಫೆನಸನ್ನು ಒಂದೇ ಏಟಿನಿಂದ ಅವನ ತಲೆಯನ್ನ 2 ತುಂಡಾಗಿ ಇಸ್ರಾಯೇಲ್ ಜನಾಂಗದವರಿಗೆ ಜಯವನ್ನು ತಂದುಕೊಟ್ಟ ರೀತಿಯಲ್ಲಿ ದೇವರ ವಾಕ್ಯ ಎಂಬ ಇಬ್ಬಾಯಿಯ ಖಡ್ಗ ನಮ್ಮ ಬಾಯಿಯಲ್ಲಿರಲಿ, ನಮ್ಮ ಕೈಯಲ್ಲಿರಲಿ. ಈ ವಾಕ್ಯ ನಿನ್ನ ಹೃದಯದಲ್ಲಿ ನಾಟಿರಲಿ. ಹೋಗುವಾಗಲೂ, ಬರುವಾಗಲೂ, ಕೂರುವಾಗಲೂ, ಏಳುವಾಗಲೂ, ಎಲ್ಲಾ ಸಮಯ ಸಂದರ್ಭಗಳಲ್ಲಿ ದೇವರ ವಾಕ್ಯವನ್ನು ಮಾತನಾಡಲು ಪವಿತ್ರಾತ್ಮರು ನಮ್ಮನ್ನು ಅಭಿಷೇಕಿಸಲಿ. ವಾಕ್ಯದಿಂದಲೇ ಸೃಷ್ಟಿ ಸಮಸ್ತವು ಉಂಟಾಯಿತು. ನೀನು ಮನಸ್ಸಿನಲ್ಲಿ ಸಂದೇಹ ಪಡದೆ ಈ ಬೆಟ್ಟಕ್ಕೆ ಇಲ್ಲಿಂದ ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳು ಎಂದು ಮಾತನಾಡಿದರೆ ಅದು ನೆರವೇರುತ್ತದೆ. ದೇವರ ವಾಕ್ಯದಲ್ಲಿ ಜೀವವಿದೆ, ಶಕ್ತಿ ಇದೆ, ಅಭಿಷೇಕವಿದೆ, ಸೌಖ್ಯವಿದೆ, ಬಿಡುಗಡೆ ಇದೆ. ಈ ವಚನ ನಮ್ಮ ನಾಲಿಗೆಯಲ್ಲಿ ಮಾತನಾಡಲು ಕಟ್ಟಲ್ಪಟ್ಟಿರುವ ತುಟಿ ನಾಲಿಗೆಗಳನ್ನು ತೆರೆಯಿರಿ. ಪವಿತ್ರಾತ್ಮರ ಕೆನ್ನಾಲಿಗೆ ನಮ್ಮೊಬ್ಬೊಬ್ಬರ ಮೇಲೆ ಅಭಿಷೇಕವಾಗಿ ಸುರಿಸಲ್ಪಡಲಿ. ಜೀವಂತ ಶುಭ ಸಂದೇಶಗಳಾಗಿ ಯೇಸುಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.